ಶ್ರೀರಾಮ್ ಸಮರ್ಥ. ಜುಲೈ 4. ದೇಹವು ಭಗವಂತನ ಪ್ರಾಪ್ತಿಗಾಗಿಯೇ ಇರುತ್ತದೆ. ಒಮ್ಮೆ ಒಬ್ಬ ಸಾಧುವಿನ ಹತ್ತಿರ ಕೆಲವು ಕಳ್ಳರು ಕಳ್ಳತನ ಮಾಡಿದರು. ಅವರು ಓಡಿ ಹೋಗುತ್ತಿರುವಾಗ ಶಿಷ್ಯರು ನೋಡಿದರು ಹಾಗೂ ಅವರನ್ನು ಹಿಡಿದು ಸಾಕಷ್ಟು ಹೊಡೆದರು. ಶಿಷ್ಯರು ಈ ರೀತಿ ಹೊಡೆದದ್ದು ಆ ಸಾಧುವಿಗೆ ತಿಳಿಯಿತು. ಆಗ ಅವರು ಆ ಕಳ್ಳನನ್ನು ಕರೆಯಿಸಿ ಅವರ ಮೈಗೆ ಎಣ್ಣೆ ಹಚ್ಚಿ ಸ್ನಾನಕ್ಕೆ ಹಾಕಿದರು ಹಾಗೂ ಅವರಿಗೆ ಪಂಚಪಕ್ವಾನ್ನಗಳ ಊಟವನ್ನು ಮಾಡಿಸಿದರು. ಆಗ ಶಿಷ್ಯರು ಗುರುಗಳನ್ನು, ನೀವು ಹೀಗೇಕೆ ಮಾಡುತ್ತಿರುವಿರೆಂದು ಕೇಳಿದರು. ಅದಕ್ಕೆ ಗುರುಗಳು, ನೀವಾದರೂ ಏನು ಮಾಡುತ್ತಿರುವಿರಿ? ನೀವೆಲ್ಲರೂ ಭಗವಂತನ ಮನೆಯಲ್ಲಿ ಕಳವು ಮಾಡುತ್ತಲೇ ಇರುವಿರಿ. ಏಕೆಂದರೆ ಭಗವಂತನು ನಮಗೆ ದೇಹ ಕೊಟ್ಟಿರುವುದು ಅವನ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ. ಆದರೆ ನಾವು ಮಾತ್ರ ಹಾಗೆ ಮಾಡದೆ ಈ ದೇಹದಿಂದ ವಿಷಯಗಳನ್ನು ಕಳವು ಮಾಡುತ್ತಿರುತ್ತೇವಲ್ಲವೇ? ಆದ್ದರಿಂದ ವಿಷಯಗಳಲ್ಲಿ ಆಸಕ್ತರಾಗದೆ ಮನಃಪೂರ್ವಕ ಭಕ್ತಿ ಮಾಡಬೇಕು. ನಾವೆಲ್ಲರೂ ನಾನು ಭಗವಂತನಿಗಾಗಿ ಇರುತ್ತೇನೆ ಎಂದು ಮನಸ್ಸಿನಿಂದ ತಿಳಿದುಕೊಳ್ಳಬೇಕು. ಎಲ್ಲ ಕಡೆಗೂ ಭಗವಂತನೇ ತುಂಬಿಕೊಂಡಿರುತ್ತಾನೆಂದು ಮನಸ್ಸಿನ ಪೂರ್ಣ ನಿಶ್ಚಯವಾದ ಮೇಲೆ ದ್ವೈತವು ತಾನಾಗಿಯೇ ಇಲ್ಲವಾಗಿ ಯಾವ ಏಕಾಗ್ರತೆಯು ಸಾಧಿಸುತ್ತದೆಯೋ ಅದೇ ನಿಜವಾದ ಸಮಾಧಿಯಾಗಿರುತ್ತದೆ ಎಂದು ಹೇಳಿದರು. ಸಂತರು ಏನು ಮಾಡುತ್ತಾರೆ? ನಾವು ದಾರಿ ತಪ್ಪಿದಾಗ ನೀನು ದಾರಿ ತಪ್ಪುತ್ತಿರುವಿ ಎಂದು ನಮ್ಮನ್ನು ಜಾಗೃತಿಗೊಳಿಸುತ್ತಾರೆ ಹಾಗೂ ನಿಜವಾದ ಮಾರ್ಗ ತೋರಿಸುತ್ತಾರೆ. ಅವರು ಯಾವಾಗಲೂ ಸಮಾಧಿ ಸುಖವನ್ನೇ ಅನುಭವಿಸುತ್ತಿರುತ್ತಾರೆ ಹಾಗೂ ನಿತ್ಯವೂ ಭಗವಂತನ ವಿಷಯವನ್ನೇ ಹೇಳುತ್ತಿರುತ್ತಾರೆ. ಭಗವಂತನ ಲೀಲೆಯನ್ನು ನೋಡುವವನಿಗೆ ನಿಜವಾದ ಆನಂದವು ಸಿಗುತ್ತದೆ. ನಾವು ಹೊಲದಲ್ಲಿ 1 ಕಾಳನ್ನು ಬಿತ್ತಿ 1000 ಕಾಳು ಪಡೆಯುವುದೇ ಭಗವಂತನ ಲೀಲೆಯಾಗಿರುತ್ತದೆ. ಭಗವಂತನಲ್ಲಿರುವುದೆಲ್ಲವೂ ನಮ್ಮಲ್ಲಿರುತ್ತದೆ. ಮಾರುತಿಯಲ್ಲಿ ದೇವರ ಅಂಶವಿದ್ದಂತೆ ನಮ್ಮಲ್ಲಿಯೂ ಇರುತ್ತದೆ. ಅವನು ಅದನ್ನು ವಿಕಸಿತಗೊಳಿಸಿದನು, ಆದರೆ ನಾವು ಅದನ್ನು ಆರಿಸಿಬಿಟ್ಟಿರುತ್ತೇವೆ. ಮಾರುತಿಯ ಧ್ಯೇಯವನ್ನೇ ನಮ್ಮ ಕಣ್ಮುಂದೆ ಇಟ್ಟುಕೊಳ್ಳಬೇಕು. ಅವನ ಬ್ರಹ್ಮಚರ್ಯ, ಭಕ್ತಿ, ದಾಸ್ಯ ಹಾಗೂ ಪರೋಪಕಾರ ಮಾಡುವ ಪ್ರವೃತ್ತಿಯನ್ನು ನಾವು ಕಲಿಯಬೇಕು. ಮಾರುತಿಯು ಚಿರಂಜೀವಿಯಾಗಿರುತ್ತಾನೆ. ಯಾರಿಗೆ ಈ ಭಾವನೆ ಇರುತ್ತದೋ ಅವರಿಗೆ ಅವನು ಇನ್ನೂ ದರ್ಶನ ಕೊಡುತ್ತಾನೆ. ಮಾರುತಿಗೆ ಸರ್ವ ಸೃಷ್ಟಿಯು ರಾಮರೂಪವಾಗಿ ಕಂಡಿತು. ಇದೇ ನಿಜವಾದ ಭಕ್ತಿಯ ಫಲವಾಗಿರುತ್ತದೆ. ಉಪಾಸಕನು ದೇಹವನ್ನು ಮರೆತನೆಂದರೆ ಉಪಾಸ್ಯ ಮೂರ್ತಿಯಲ್ಲಿ ಅವನಿಗೆ ಚೈತನ್ಯದ ಅನುಭವ ಬರತೊಡಗುತ್ತದೆ. ಇದು ನನ್ನ ದೇವರಿಗೆ ಹಿಡಿಸುವುದೇ ಎಂಬ ಭಾವನೆಯಿಂದ ಜಗತ್ತಿನಲ್ಲಿ ವ್ಯವಹರಿಸಬೇಕು. ಇದೇ ಸಗುಣೋಪಾಸನೆಯ ಮುಖ್ಯ ಮರ್ಮವಾಗಿರುತ್ತದೆ. ಭಗವಂತನು ದಾತ ಆಗಿರುತ್ತಾನೆ. ಅವನು ನನ್ನ ಹಿಂದೆ ಇರುತ್ತಾನೆ. ಅವನು ನನ್ನ ಕಲ್ಯಾಣ ಮಾಡುತ್ತಾನೆ ಎಂಬ ಅರಿವು ಉಂಟಾಯಿತೆಂದರೆ ಪ್ರಾಪ್ತವಾದದ್ದೆಲ್ಲವೂ ಅವನ ಇಚ್ಛೆಯಿಂದಲೇ ಪ್ರಾಪ್ತವಾಗಿರುತ್ತದೆ ಎಂಬ ಭಾವನೆಯಾಗಿ ಇದ್ದ ಪರಿಸ್ಥಿತಿಯಲ್ಲಿಯೇ ಸಮಾಧಾನವೆನಿಸುತ್ತದೆ. ಸಮಾಧಾನ ಹಾಗೂ ಆನಂದವೇ ನಿಜವಾದ ಐಶ್ವರ್ಯವಾಗಿರುತ್ತದೆ. ನಮ್ಮ ವೃತ್ತಿಗಳು ಹೇಗಿರಬೇಕೆಂದರೆ ಆನಂದ ಬೇಕೆನಿಸಿದವರು ನಮ್ಮ ಕಡೆಗೆ ಓಡಿ ಬರಬೇಕು. ಉಳಿದ ಸಂಪತ್ತನ್ನು ಎಷ್ಟೇ ಕೊಟ್ಟರೂ ಸಾಕಾಗುವುದಿಲ್ಲ. ಆದರೆ ವೃತ್ತಿಯ ಆನಂದವನ್ನು ಎಷ್ಟೇ ಕೊಟ್ಟರೂ ಎಂದೂ ಮುಗಿಯುವುದಿಲ್ಲ. ಇಂದಿನ ಮುಖ್ಯ ವಿಚಾರ, ವೃತ್ತಿಯ ಸಮಾಧಾನವೇ ಭಗವಂತನ ಕೃಪೆಯ ಲಕ್ಷಣವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.